ಅನುಕೂಲಕ್ಕೆ ಬರೋದೆಲ್ಲವೂ ನಾವು ವಾಸ್ತು ಅಂತ ಕರೀತೀವಿ. ಈ ಸ್ಥಳ ಪವಿತ್ರವಾದ್ದು, ಈ ಸ್ಥಳ ಪವಿತ್ರ ಅಲ್ಲದ್ದು. ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಮನೆ ತಗೋಬೇಡಿ. ಸಾಮಾನ್ಯವಾಗಿ ನಾವು ಈ ದಿಕ್ಕು ಒಳ್ಳೆಯದು, ಈ ದಿಕ್ಕು ಸರಿ ಇಲ್ಲ, ಈ ಸ್ಥಳ ಪವಿತ್ರವಾದ್ದು, ಈ ಸ್ಥಳ ಪವಿತ್ರ ಅಲ್ಲದ್ದು, ಆ ತರ ನಮ್ಮ ಇರುವ ನಡೆದಾಡೋ ಜಾಗದಲ್ಲಿ ವ್ಯತ್ಯಾಸಗಳು ಇರೋದಕ್ಕೆ ಸಾಧ್ಯವ? ಜಾಗ ಎಲ್ಲವೂ ಒಂದೇ ಅಲ್ವಾ? ಯಾರು ಬರ್ತಾರೆ ಅನ್ನೋದ್ರ ಮೇಲೆ. ಈಗ ಈ ಸೀಟಲ್ಲಿ ನಾನು ಕೂತಿದ್ದೀನಿ, ಈ ಸೀಟಲ್ಲಿ ನಾಳೆ ಸಿದ್ದರಾಮಯ್ಯ ಅವರು, ಮುಖೇಶ್ ಅಂಬಾನಿನೋ, ಅಜೀಂ ಪ್ರೇಮ್ಜಿನೋ, ಮೋದಿ ಅವರು ಕೂತಾಗ ಇಲ್ಲಿನ ವರ್ಚಸ್ಸೇ ಬೇರೆ. ಸೊ ಇಲ್ಲಿ ನಾನು ಕೂತಿದ್ದೀನಿ, ನನ್ನ ವರ್ಚಸ್ಸು ಅಷ್ಟೇ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ದಿಕ್ಕು ಅಥವಾ ಜಾಗ ಅಥವಾ ಕೂತ್ಕೊಳ್ಳೋದು ಇದೆಲ್ಲವೂ ಕೂಡ ವ್ಯಕ್ತಿಗತ ಅಷ್ಟೇ. ಅದು ವಾಸ್ತು ನಾನು 2002-03 ಒಂದು ಕೋರ್ಸ್ ಮಾಡಬೇಕಾಯ್ತು, ಅಸ್ಟ್ರಾಲಜಿ ಮತ್ತು ವಾಸ್ತು. ಅಲ್ಲಿ ನಮಗೆ ಹೇಳ್ಕೊಟ್ಟಿತ್ತು ತುಂಬ ಸೈಂಟಿಫಿಕ್ ಆಗಿ, ಕನ್ವೀನಿಯನ್ಸಸ್ ಆ್ಯಂಡ್ ಇನ್ಕನ್ವೀನಿಯನ್ಸಸ್ ಅಂತ, ಅನುಕೂಲ ಅನಾನುಕೂಲ ಅಂತ ಎರಡೇ ಕ್ಯಾಟಗರಿ ಇರೋದು. ಅನುಕೂಲಕ್ಕೆ ಬರೋದೆಲ್ಲವೂ ನಾವು ವಾಸ್ತು ಅಂತ ಕರೆದ್ವಿ, ಅನಾನುಕೂಲ ಎಲ್ಲವೂ ವಾಸ್ತು ಅಲ್ಲ ಅಂತ ಹೇಳಿದ್ವಿ ಅಷ್ಟೆ. ಹಾಗೆ ನಾವೆಲ್ಲ ಕ್ಯಾಟಗರೈಸ್ ಮಾಡ್ಕೊಂಡು ಬರ್ಬೋದು. ಈ ಅನುಕೂಲದಲ್ಲಿ ಗೊತ್ತಿರುವ ಅನುಕೂಲ, ಗೊತ್ತಿಲ್ಲದೆ ಇರುವ ಅನುಕೂಲ, ಇನ್ನ 2 ಕ್ಯಾಟಗರಿ. ಅನಾನುಕೂಲದಲ್ಲಿ ಗೊತ್ತಿರುವ ಅನಾನುಕೂಲ, ಗೊತ್ತಿಲ್ಲದೆ ಇರುವ ಅನಾನುಕೂಲ ಅಂತ. ಈ ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಮನೆ ಕಟ್ಟಬೇಡಿ ಅಂತ ಹೇಳ್ತಾರೆ. ಯಾಕೆ? ಕಾಮನ್ ಸೆನ್ಸ್. ಜನ ಬರ್ತಾರೆ, ತುಂಬ ವೆಹಿಕಲ್ ಪಾರ್ಕಿಂಗ್ ಆಗತ್ತೆ, ಶಬ್ದ ಆಗತ್ತೆ, ಗಲೀಜಾಗತ್ತೆ, ಇದೆಲ್ಲವೂ ಕೂಡ ಗೊತ್ತಿರುವ ಅನಾನುಕೂಲ. ಹಾಗಾಗಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಮನೆ ತಗೋಬೇಡಿ. ಇವ್ರ ಗಾಡಿ ತೆಗಿಬೇಕು ಅಂದ್ರೆ ಆಗೋದಿಲ್ಲ. ಈಗ ನಮ್ಮನೆ ಗಾಡಿ ತೆಗಿಬೇಕು, ಪಕ್ಕದಲ್ಲಿ ದೇವಸ್ಥಾನ ಇದೆ ಅಂದ್ರೆ ನನ್ನ ಕೈಲಾಗಲ್ಲ. ರಾತ್ರಿ 11 ಗಂಟೆಗೆ ಮಲಗಕ್ಕಾಗಲ್ಲ. ಯಾವತ್ತೋ ಒಂದು ಹಬ್ಬ ಅಂತಂದ್ರೆ ದೇವ್ರ ಮೈಕ್ ಹಾಕಿರ್ತಾರೆ, ಗಲಾಟೆ ಮಾಡೋಕ್ಕಾಗಲ್ಲ, ಜನಗಳನ್ನ ಎದುರಾಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಮನೆ ಕಟ್ಟಬೇಡಿ ಅಂತ ಒಂದು ರೂಲ್ ಮಾಡಿದ್ರು. ಯಾವಾಗ? ತುಂಬ ವರ್ಷಗಳ ಹಿಂದೆ. ಅದು ಅವತ್ತು ದೇವಸ್ಥಾನ. ಇವತ್ತು ನೀವು ಮಾಲ್ ಪಕ್ಕದಲ್ಲೂ ಮನೆ ಕಟ್ಟಬೇಡಿ ಅಂತ ಹೇಳ್ಬೋದು. ಸೌಂಡು ಬರುತ್ತೆ, ಜನವೂ ಇರ್ತಾರೆ, ತುಂಬ ಹೊತ್ತಿರ್ತಾರೆ, ಪಾರ್ಕಿಂಗ್ಗೆ ಜಾಗ ಸಿಗಲ್ಲ, ಗಲಾಟೆಗಳಿರುತ್ತೆ, ಜನಜಂಗುಳಿ ಇರುವಂಥ ಜಾಗ ಅದು. ಚೌಲ್ಟ್ರಿ ಪಕ್ಕದಲ್ಲಿ ಹಾಗೇನೆ. ಸೊ ಈಗ ಜಾಗ ತೊಂದರೆ ಮಾಡ್ತಾ ಇದೆಯಾ ಅಥವಾ ಆ ಜಾಗಕ್ಕೆ ಸೂಟಬಲ್ ಆಕ್ಟಿವಿಟಿ ತೊಂದರೆ ಮಾಡ್ತಾ ಇದೆಯಾ ನಮಗೆ ಅಂತ. ಸೊ ದೇವಸ್ಥಾನ ಜನಜಂಗುಳಿ ಇರುವ ಜಾಗ, ಅಥವಾ ಒಂದು ಶಾಪಿಂಗ್ ಮಾಲು, ಅಥವಾ ಒಂದು ಒಳ್ಳೆ ಹೋಟೆಲ್ಲು. ಈಗಂತೂ ಯಾವುದ್ಯಾವುದು ನಮ್ಮ ಊರಲ್ಲೆಲ್ಲ ಒಂದು 100 ಕ್ಯಾಫೆ ಬಂದ್ಬಿಟ್ಟಿದೆ. ಕ್ಯಾಫೆ ಪಕ್ಕದಲ್ಲಿ ಅಂದರೆ ಕಾಫಿ ಶಾಪ್ ಪಕ್ಕದಲ್ಲಿ ಒಂದು 50 ಟೇಬಲ್ಗಳು, ಚೇರುಗಳು ಇರುತ್ತೆ. ಅಲ್ಲಿ ವೆಹಿಕಲ್ ಪಾರ್ಕಿಂಗ್ ಇರುತ್ತೆ. ಅಕ್ಕಪಕ್ಕದ ಮನೆಯವರಿಗೆ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಈ ಥರದ ಜಾಗಗಳಲ್ಲಿ ಮಾಡಬೇಡಿ ಅಂತ ಹೇಳಿದ್ರು.